ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೇ ನೀನು ಎಷ್ಟು ಸರಿ ಫೋನ್ ಮಾಡ್ತೀಯ? ನಮ್ಮ ಮಾವ ಬದುಕಿದ್ರು ಇಷ್ಟು ಹಿಂಸೆ ಕೊಡ್ತಾ ಇರ್ಲಿಲ್ಲ. ಹೌದು, ಅವ್ರು ಬದುಕಿದ್ರೆ ಯಾರಿಗೂ ಹಿಂಸೆ ಆಗ್ತಾ ಇರಲಿಲ್ಲ. ಆದರೆ ಅವ್ರು ಕೊಟ್ಟಿರೋ ಕೆಲವು ಜವಾಬ್ದಾರಿಗಳಿರುತ್ತಲ್ಲ, ಅದನ್ನು ನಾವು ಪೂರ್ತಿ ಮಾಡಲೇಬೇಕು. ಟೈಮ್ ಆಗ್ತಾ ಇದೆ. ಈ ಇಡೀ ಆಸ್ತಿ ನಿಮ್ಮ ಹೆಸರಿಗೋ ಇಲ್ಲ ಅನಾಥಾಶ್ರಮಕ್ಕೋ ಅನ್ನೋದು ಡಿಸೈಡ್ ಆಗಬೇಕು. ಅದು ಅಲ್ಲದೆ ಇವಳೇ ನನ್ನ ಮಗಳು ಅಂತ ಆ ಹುಡುಗಿನ ತೋರಿಸ್ಬಿಟ್ಟೆ. ಇಷ್ಟಾದ್ಮೇಲೂ ಇನ್ಯಾಕೆ ತಡ ಮಾಡೋದು? ಮುಂದಿನ ಪ್ರೊಸೀಜರ್ನ ಶುರು ಮಾಡ್ಬೋದಲ್ಲ? ವೆರಿ ಗುಡ್. ನಾನು ಹೇಳ್ಬೇಕಾಗಿದ್ದಲ್ಲ ನೀನೇ ಹೇಳ್ಬಿಟ್ಟೆ. ಮುಂದಿನ ಪ್ರೊಸೀಜರ್ ಎಲ್ಲ ಶುರು ಮಾಡು. ಅದಕ್ಕೂ ಮೊದಲು ನಾನು ನಿನ್ನ ಮಗಳ ಹತ್ರ ಮಾತಾಡಿದೆ. ಅವಳ ಹತ್ರ ಮಾತಾಡಿದ ಮೇಲೇನೆ ಬಾಕಿ ಕೆಲಸಗಳನ್ನೆಲ್ಲ ಮಾಡೋಕ್ಕಾಗೋದು. ಅವಳನ್ನ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ಅವಳ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು. ನಮ್ಮೆಲ್ಲ ಅನುಮಾನಕ್ಕೂ ಸಮಾಧಾನ ಸಿಗಬೇಕು. ಅಷ್ಟಾದ್ರೆ ಈ ಆಸ್ತಿ ನಿಮಗೆ ಸಿಗುತ್ತೆ. ನಿಮ್ಮ ಮಾವನವರು ವಿಲ್ಲೆಲ್ಲಿ ಬರೆದಿರೋದು ಅದನ್ನೇ. ಸರಿಯಪ್ಪ, ನೀರಿಗೆ ಬಿದ್ದಾಗಿದೆ. ಚಳಿ ಏನೋ ಮಳೆ ಏನು, ಮಗಳು ಸಿಕ್ಕಿದ ಮೇಲೆ ಬೇರೆ ಯೋಚನೆ ಏನೋ. ಆದ್ರೂ ಒಂದಷ್ಟು ದಿನ ಅವಳು ಆರಾಮಾಗಿ ನೆಮ್ಮದಿಯಾಗಿರ್ಲಿ. ನಿನ್ನ ಮಾತೇನೋ ನಿಜಾನೇ, ಆದರೆ ಈ ಕಾನೂನು ರೂಲ್ಸು ರೆಗ್ಯುಲೇಷನ್ಸ್ ಏನು ಹೇಳುತ್ತೋ ಅದನ್ನೇ ನಾನು ಕೇಳೋದು. ಅವಳ ಜೊತೆ ಮಾತಾಡಿದ್ರೆ ಉಳಿದಿದ್ದ ಕೆಲಸನೆಲ್ಲ ನಾನು ಮಾಡ್ತೀನಿ. ಇಲ್ಲ ಅಂದ್ರೆ ಆಸ್ತಿ ಸಿಗಲ್ಲ, ಬೀದಿ ಪಾಲಾಗ್ತೀರಾ ಅಂತ ಏನೇನೋ ಹೇಳಕ್ ಬರಬೇಡ. ಈಗೇನು ನನ್ನ ಮಗಳ ಜೊತೆ ಮಾತಾಡಬೇಕು. ಓಕೆ, ನಾಳೆನೇ ಅವಳನ್ನ ಕರೆಸ್ತೀನಿ. ನಿನ್ಗೆ ಏನೇನು ಡೌಟ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡಿ. ಅಮ್ಮ, ನಿಮ್ಮನ್ನು ಯಾವಾಗ ನೋಡಿದ್ರು ನನ್ನ ಮನಸ್ಸಿಗೆ ಒಂಥರ ಖುಷಿ ಆಗ್ತಿತ್ತು. ನಿಮ್ಮ ಜೊತೆ ಇದ್ದಾಗಲೆಲ್ಲ ಪ್ರಪಂಚದಲ್ಲಿ ಇನ್ಯಾರೂ ಇಲ್ವೇನೋ, ನಾವಿಬ್ಬರೇ ಕೂತು ಮಾತಾಡ್ತಿದ್ದೀವೇನೋ ಅನಿಸ್ತಿತ್ತು. ನಿಮ್ಮನ್ನ ತಪ್ಕೊಂಡು ಅಳಬೇಕು ಅನಿಸ್ತಿತ್ತು. ನಿಮ್ಮ ಮಡ್ಲಲ್ಲಿ ಮಲಗಬೇಕು ಅನಿಸ್ತಿತ್ತು. ನೀವೇ ಹೇಳ್ದಾಗೆ ನನ್ನ ಕಣ್ಗಳು ನಿಮ್ಮನ್ನ ಅಮ್ಮ ಅಂತ ಕಣ್ಣು ಹಿಡಿಯೋಕ್ಕಾಗಲಿಲ್ಲ ಅಂದರೂ ನನ್ನ ಹೃದಯ ನಿಮ್ಮನ್ನ ಅಮ್ಮ ಅಂತ ಒಪ್ಕೊಂಡ್ಬಿಟ್ಟಿತ್ತು. ಆದರೆ ಇನ್ಮುಂದೆ ನಿಮ್ಮನ್ನ ಬಾಯಿ ತುಂಬ ಅಮ್ಮ ಅಂತ ಕರಿಬೋದು. ದೀಪಿಕನ್ನ ನನ್ನ ತಂಗಿ ಅಂತ ಅನ್ಬೋದು. ನಾನು ಅನಾಥೆ ಅಲ್ಲ ಅಂತ ಕೂಗಿ ಕೂಗಿ ಹೇಳ್ಬೋದು. ನನಗೆ ನೀವೆಲ್ಲರೂ ಇದ್ದೀರಾ. ನಿಮ್ಮೆಲ್ಲರೂ ಪ್ರೀತಿ ನನಗೋಸ್ಕರ ಇದೆ. ನಾನೆಂತ ಅದೃಷ್ಟವಂತೆ. ಅದು ಅಲ್ಲದೆ ನನ್ನ ತಂಗಿನೂ ನನ್ನ ಜೊತೆನೇ ಇದ್ದಾಳೆ. ನಾವಿಬ್ರು ಒಂದೇ ಮನೇಲಿ ಬದುಕ್ತಿದ್ದೀವಿ. ಅಮ್ಮ, ನಾವಿಬ್ರು ಯಾವಾಗಲೂ ಒಬ್ರಿಗೋಸ್ಕರ ಒಬ್ರು ಬದುಕ್ತೀವಿ. ಈ ಮನೆ ಒಗ್ಗಟ್ಟನ್ನ ಕಾಪಾಡ್ತೀವಿ. ತಾಯಿನೇ ದೇವರು ಅಂತಾರೆ. ಆದ್ರೆ ನನ್ನ ಪಾಲ್ಗೆ ನಿನ್ನ ಕಣ್ಣಿಗೆ ಕಾಣದೇ ಇರೋ ದೇವರಾಗಿದ್ದೆ. ಈಗ ದೇವ್ರ ಪ್ರತ್ಯಕ್ಷ ಆದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಗ್ತಿದೆ. ನನ್ನಮ್ಮ ನನಗೆ ಸಿಕ್ಬಿಟ್ಲು. ಪೂರ್ಣಿ, ಏನು ಮಾತಾಡ್ತಿದ್ದೆ? ರೀ, ನನ್ಗಮ್ಮ ಬೇಕು. ಅವ್ರ ಮಡ್ಲಲ್ಲಿ ಮಲ್ಕೋಬೇಕು. ಈಗಮ್ಮ ಸಿಕ್ಕಿದಾರಲ್ವಾ, ಇನ್ನು ಮುಂದೆ ನಿನ್ಗೆ ಯಾವಾಗ ಬೇಕೋ ಆವಾಗ ಅವ್ರನ್ನ ನೋಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಎಷ್ಟೊತ್ತು ಬೇಕಾದರೂ ಅವ್ರ ಮಡ್ಲಲ್ಲಿ ಮಲ್ಕೋಬೋದು. ಅವರು ನಿನ್ನ ಹೆತ್ತಿರೋ ಅಮ್ಮ. ನಿನ್ಗಿಲ್ದೆ ಹಕ್ಕು ಇನ್ಯಾರಿಗಿರುತ್ತೆ? ಹೌದಲ್ವಾ? ಎಷ್ಟು ವರ್ಷ ಅಮ್ಮನ ಪ್ರೀತಿಗೋಸ್ಕರ ಒತ್ತಾಡಿದ್ದೀನಿ. ಇನ್ನು ಮುಂದೆ ಪ್ರತಿ ಕ್ಷಣನೂ ಅವ್ರ ಪ್ರೀತಿ ನಂದಾಗಬೇಕು. ಪೂರ್ಣಿ, ಇಷ್ಟು ವರ್ಷ ತುಳಸಿ ಅಮ್ಮ ನಿನಗೆ ಅಮ್ಮನ ಪ್ರೀತಿ ಕೊಟ್ಟಿಲ್ವಾ? ಅವ್ರು ನಿನಗೆ ಅಮ್ಮ ಅಂತ ಅನ್ಸಿಲ್ವಾ? ಸಾರಿ, ಹೆತ್ತ ತಾಯಿನೇ. ಆದರೆ ಪ್ರೀತಿ ವಿಷಯ ಅಂತ ಬಂದಾಗ ಈ ಮಾತು ಕೇಳಬೇಕು ಅನಿಸ್ತು. ನೀವು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ರೀ. ತುಳಸಿ ಅಮ್ಮ ನನಗಮ್ಮ ಅಲ್ಲ. ತುಳಸಿ ಅಮ್ಮ ನನಗೆ ದೇವರಿದ್ದ ಹಾಗೆ. ತುಳಸಿ ಅಮ್ಮ ತೋರಿಸೋಷ್ಟು ಪ್ರೀತಿ ಹೆತ್ತ ತಾಯಿ ತನ್ನ ಮಕ್ಕಳಿಗಷ್ಟೇ ತೋರಿಸೋಕೆ ಸಾಧ್ಯ. ಆದರೆ ಅವರು ಗೊತ್ತು ಗುರಿ ಇಲ್ಲದೆ ಇರೋ ನನ್ನನ್ನು ಅವ್ರ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ನಾನು ಹೆತ್ತ ತಾಯಿನೂ ಅಷ್ಟು ಒದ್ದಾಡಿದ್ರು ಇಲ್ವೋ ಗೊತ್ತಿಲ್ಲ, ಆದರೆ ತುಳಸಿ ಅಮ್ಮ ಅಷ್ಟು ಒದ್ದಾಡಿದ್ದಾರೆ. ನನ್ನ ಆಸೆಗಳನ್ನ ಈಡೇರಿಸೋಕ್ಕೆ
ಪ್ರತಿ ಕ್ಷಣ ದೇವ್ರ ಹತ್ರ ಬೇಡ್ಕೊಂಡಿದ್ದಾರೆ. ಇವತ್ತು ನನಗೆ ನನ್ನ ತಾಯಿ ಪ್ರೀತಿ ಸಿಕ್ಕಿದೆ ಅಂದರೆ ಅದಕ್ಕೆ ತುಳಸಿ ಅಮ್ಮನ ಆಶೀರ್ವಾದನೇ ಕಾರಣ. ತಾಯಿ ತನ್ನ ಹೆತ್ತ ಮಕ್ಕಳಿಗೆ ಪ್ರೀತಿ ತೋರಿಸೋದು ತುಂಬ ಸಹಜ. ಆದರೆ ಯಾರೋ ಹೆತ್ತಿರೋ ಮಕ್ಕಳನ್ನ ತನ್ನ ಮಕ್ಕಳು ಅಂದ್ಕೊಂಡು ಪ್ರೀತಿ ತೋರಿಸೋದು ತುಂಬ ದೊಡ್ಡ ಗುಣ. ತುಳಸಿ ಅಮ್ಮನಿಗೆ ನನ್ನ ಬದುಕಲ್ಲಿ ಅತ್ತ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ ಕಣ್ರಿ. ಅಕ್ಕ, ಇದು ನನ್ನ ಕೆಲಸ. ಇನ್ಮೇಲೆ ಎಲ್ರಿಗೂ ಕಾಫಿ ನಾನೇ ಮಾಡ್ತೀನಿ. ನೀನು ಈ ಕಡೆ ಬಾ. ಏನು ಕಾಫಿ ನೀನು ಮಾಡ್ತೀಯಾ? ಏನು ಬೇಡ, ಇದುವರೆಗೂ ನಾನೇ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ನೀನು ಆರಾಮಾಗಿರು. ಅಕ್ಕ, ಇದುವರೆಗೂ ಎಲ್ಲ ಕೆಲಸ ನೀವೇ ಮಾಡಿರೋದಕ್ಕೆ ಹೇಳ್ತಿರೋದು. ಇನ್ನು ಮುಂದೆ ನೀವು ಆರಾಮಾಗಿರಬೇಕು. ಎಲ್ಲ ಕೆಲಸ ನಾನು ಮಾಡ್ತೀನಿ. ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಮಾಡಿದ್ದೀನಿ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ವಾ? ಪ್ರಾಯಶ್ಚಿತ ಆಗಬೇಕು ಅಂದರೆ ಪ್ರೀತಿ ತೋರಿಸು ಸಾಕು. ಮನಸ್ಸಿಗೆ ಬೇಜಾರಾದಾಗ ಪ್ರೀತಿಗಿಂತ ಒಳ್ಳೆ ಟ್ರೀಟ್ಮೆಂಟ್ ಯಾವುದೂ ಇಲ್ಲ. ಅಬ್ಬಬ್ಬಾ, ಅಕ್ಕ ತಂಗಿರು ಈ ರೀತಿ ಕಿತ್ತಾಡೋದು ನೋಡೋದಕ್ಕೆ 2 ಕಣ್ಣು ಸಾಲದು. ಹೌದಲ್ವಾ? ಜಗಳ ಆಡೋದ್ರಲ್ಲಿ ಇಂಥ ಖುಷಿ ಇದೆ ಅಂತ ಈಗಲೇ ಗೊತ್ತಾಗ್ತಿರೋದು. ಇಲ್ಲ ರೀ, ನಾನು ಯಾಕೆ ನನ್ನ ತಂಗಿ ಜೊತೆ ಜಗಳ ಆಡಲಿ? ಅವಳನ್ನ ಪ್ರೀತಿಯಿಂದ ನೋಡ್ಕೊಬೇಕಾಗಿರೋದು ನನ್ನ ಕರ್ತವ್ಯ. ನಮ್ಮ ಅಕ್ಕನ ಆರೈಕೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಅಕ್ಕ ತಂಗಿರು ಇಬ್ರು ಸರಿಯಾಗಿದ್ದೀರಾ. ನಿಮ್ಮಿಬ್ರು ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಅರೆ ಅಕ್ಕ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ನೋಡಿದ್ರಾ? ನಿಮ್ಮನ್ನ ಮಗಳು ಅಂತ ಕರೆದ ತಕ್ಷಣ ಈ ಮಗಳನ್ನೇ ಮರ್ತ್ಬಿಟ್ರು. ತಗೊಳ್ಳಿ, ರಿಸೀವ್ ಮಾಡಿ. ಹಲೋ ಪೂರ್ಣಿ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇನ್ಮೇಲೆ ನಾನು ಚೆನ್ನಾಗೇ ಇರ್ತೀನಿ. ಇವತ್ತೇನೋ ಸ್ವೀಟ್ ತಿನ್ನಬೇಕು ಅನಿಸ್ತು. ಅದೇನೋ ಕಾಯಿ ಹೋಳಿಗೆ ನೀ ಚೆನ್ನಾಗಿ ಮಾಡ್ತೀಯಂತೆ. ಹೌದೌದು, ಕಾಯಿ ಹೋಳಿಗೆ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಪೂರ್ಣಿ ಕಾಯಿ ಹೋಳಿಗೆ ಸೂಪರ್. ಏನಮ್ಮ ಅಷ್ಟು ಚೆನ್ನಾಗಿ ಮಾಡ್ತೀಯಾ? ಅವರೆಲ್ಲ ಹೇಳೋದು ಕೇಳಿದ್ರೆ ನಾನು ಅಲ್ಲಿ ಈಗಲೇ ಬಂದು ತಿನ್ನಬೇಕು ಅನ್ಸುತ್ತೆ. ಅದಕ್ಕೇನಂತೆ, ಮಾಡ್ಕೊಡ್ತೀನಿ. ಯಾವತ್ತೋ ಮಾಡ್ಕೊಂಡು ಬರೋದಲ್ಲಮ್ಮ, ಇವತ್ತೇ ನಿನ್ನ ಕೈಯಾರ ಹೋಳಿಗೆ ಮಾಡಿಕೊಂಡು ನಮ್ಮ ಮನೆಗೆ ತೊಗೊಂಬರ್ತೀಯ? ನಿನ್ನ ಜೊತೆನೆ ಕೂತ್ಕೊಂಡು ನಾನು ನಿಮ್ಮಮ್ಮ ಇಬ್ರು ಹೋಳಿಗೆ ತಿನ್ನಬೇಕು ಅನಿಸ್ತಿದ್ದೆ. ನಿಜವಾಗ್ಲೂ ನೀವೇ ಹೇಳ್ತಿದ್ದೀರಾ? ಹೌದಮ್ಮ. ಯಾಕೆ ನಮ್ಮ ಜೊತೆ ಕೂತ್ಕೊಂಡು ತಿನ್ನಕ್ಕೆ ಮನಸ್ಸಿಲ್ವಾ? ಅದು ನನ್ನ ಅದೃಷ್ಟ. ನಾನು ಇವತ್ತೇ ಮಾಡ್ಕೊಂಡು ಬರ್ತೀನಿ. ಸರಿಮ್ಮ, ನಾವು ಕಾಯ್ತಿರ್ತೀವಿ. ಏನ್ ಪೂರ್ಣಿ, ಕಾಯಿ ಹೋಳಿಗೆ ಶುರುನಾ? ನಿನ್ನ ಮುಖದಲ್ಲಿ ಎಷ್ಟು ಸಂತೋಷ ನೋಡಿ ಎಷ್ಟೋ ದಿನಗಳಾಗೋಯ್ತು. ದೀಪಿಕಾ, ಇದಕ್ಕೆಲ್ಲ ನೀನೇ ಕಾರಣ. ಥ್ಯಾಂಕ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.